ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ SLC ಪ್ರಿಪ್ರೇಟ್ರಿ ಹಿಂದಿ ಮಾಡಲ್ ಕ್ವಶನ್ ಪೇಪರ್ ಬಗ್ಗೆ ನೋಡೋಣ. ರೋಮನ್ ಅಂಕೆ 1ರಲ್ಲಿ MCQ ಕ್ವಶನ್ ಇರುತ್ತೆ. 8 ಕ್ವಶನ್ನು 8 ಮಾರ್ಕ್ಸಿಗಿರುತ್ತೆ. MCQ ಕ್ವಶನ್ಗೆ ಆನ್ಸರ್ ಅಷ್ಟೇ ಬರೆದ್ರೆ ಸಾಕು. MCQ ಕ್ವಶನ್ ರೋಮನ್ ಅಂಕೆ 1ರಲ್ಲಿ ಯಾವ ಥರ ಇರ್ತವೆ ಅಂತ ನೋಡ್ತಾ ಹೋಗೋಣ. MCQ ಕ್ವಶನ್ನಲ್ಲಿ ಆನ್ಸರ್ ಬಿ ಇದ್ದರೆ ಬಿ ಅಂತ ಬರೆದ್ಬಿಟ್ಟು ಅದ್ರ ಮುಂದೆ ಆನ್ಸರ್ ಬರೀಬೇಕು. ಪ್ರತಿ ಒಂದು ಕ್ವಶನ್ಗೂ ಇದೇ ಥರ ಬರೀಬೇಕು. ಹಿಂದಿ ಸಬ್ಜೆಕ್ಟಲ್ಲಿ ಸ್ಕೋರ್ ಮಾಡಬೇಕಂದ್ರೆ ಈ MCQ ಕ್ವಶನ್ ತುಂಬ ಇಂಪಾರ್ಟೆಂಟ್ ಆಗ್ತವೆ. ಸೊ ನಿಧಾನವಾಗಿ ಯೋಚನೆ ಮಾಡಿ ಆನ್ಸರ್ ಬರಿಬೇಕಾದ್ರೆ ಬರೀರಿ. ಇನ್ನು ರೋಮನ್ ಅಂಕೆ 2ರಲ್ಲಿ 4 ಮಾರ್ಕ್ಸಿಗೆ 4 ಕ್ವಶನ್ ಇರ್ತವೆ. ಈ ಕ್ವಶನ್ಗೆ ಆನ್ಸರ್ ಬರಿಬೇಕಾದ್ರೆ ಫುಲ್ ಕ್ವಶನ್ ಬರೆದ್ಬಿಟ್ಟು ಆನ್ಸರ್ ಬರಿಬೇಕು. ರೋಮನ್ ಅಂಕೆ 3ರಲ್ಲಿ 1 ಮಾರ್ಕ್ಸಿನ 4 ಕ್ವಶನ್ ಇರ್ತವೆ. 4 ಮಾರ್ಕ್ಸಿಗೆ ಈ ಕ್ವಶನಿಗೆ ಆನ್ಸರ್ ಬರಿಬೇಕಾದ್ರೆ ಫುಲ್ ಸೆಂಟೆನ್ಸ್ ಬರಿಬೇಕು. ಉದಾಹರಣೆಗೆ ಕರ್ನಾಟಕದ ರಾಜಧಾನಿ ಯಾವುದು ಅಂದರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಂತ ಫುಲ್ ಸೆಂಟೆನ್ಸ್ ಬರಿಬೇಕು 1 ಮಾರ್ಕ್ಸ್ ಕ್ವಶನ್ಗೆ. ಇದೇ ರೀತಿಯಾಗಿ ರೋಮನ್ ಅಂಕೆ 4ರಲ್ಲಿ 2 ಮಾರ್ಕ್ಸಿನ 8 ಕ್ವಶನ್ ಇರ್ತವೆ. ಇದಕ್ಕೆ ಕೂಡ ಫುಲ್ ಲಾಂಗಾಗಿ ಆನ್ಸರ್ ಬರೆಯೋ ಅವಶ್ಯಕತೆ ಇಲ್ಲ. 2-3 ಲೈನಲ್ಲಿ ಆನ್ಸರ್ ಬರೆದ್ರೆ ಸಾಕು. 2 ಮಾರ್ಕ್ಸಿನ ಕ್ವಶನ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ನು ಅಟೆಂಡ್ ಮಾಡಿ. ಗೊತ್ತಿಲ್ಲ ಅಂದರೂ ಕೂಡ ಆ ಕ್ವಶನ್ ಬಗ್ಗೆ ನಿಮ್ಗೇನು ಗೊತ್ತಿದೆಯೋ ಅದನ್ನಾದರೂ ಆನ್ಸರ್ ಬರೀರಿ. ಒಂದು ಕ್ವಶನ್ ಆದಮೇಲೆ ಗ್ಯಾಪ್ ಕೊಟ್ಟು ಒಂದು ಲೈನು ಆಮೇಲೆ ನೆಕ್ಸ್ಟ್ ಕ್ವಶನ್ನ ಸ್ಟಾರ್ಟ್ ಮಾಡಿ. ಇದೇ ರೀತಿ 4ನೇ ರೋಮನ್ನಲ್ಲಿ 3 ಮಾರ್ಕ್ಸಿನ 9 ಕ್ವಶನ್ ಇರ್ತವೆ. 3 ಮಾರ್ಕ್ಸಿನ ಕ್ವಶನ್ಗೆ ಒಂದು 5-6 ವಾಕ್ಯದಲ್ಲಿ ಉತ್ತರಿಸಿ ಅಷ್ಟೇ ಸಾಕು. ತುಂಬ ಆನ್ಸರ್ ಬರೆಯೋದು ಬಿಟ್ಟು ಎಕ್ಸಾಕ್ಟಾಗಿ ಏನು ಕೇಳಿದರೆ ಅಷ್ಟೇ ಆನ್ಸರ್ ಮಾಡಿ. ಜಾಸ್ತಿ ಆನ್ಸರ್ ಬರೆದ್ರೆ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಕರೆಕ್ಟಾಗಿ ಗೊತ್ತಾಗಲ್ಲ. ಸೊ ಅದಕ್ಕೆ ಏನು ಕ್ವಶನ್ ಇದೆಯೋ ಅಷ್ಟೇ ಆನ್ಸರ್ ಮಾಡಿದರೆ 3 ಮಾರ್ಕ್ಸಿಗೆ 3 ಮಾರ್ಕ್ಸ್ ಖಂಡಿತ ಕೊಡ್ತಾರೆ. ಒಂದೇ ಕ್ವಶನ್ ನನಗೆ ಆನ್ಸರ್ ಗೊತ್ತಿದೆ ಅಂತ ಆನ್ಸರ್ ಬರ್ಕೊತ ಕುಂತ್ರೆ ಸೊ ಟೈಮ್ ಗೊತ್ತಾಗಲ್ಲ, ಟೈಮ್ ಬೇಗ ಹೋಗ್ಬಿಡುತ್ತೆ. ನೀವು ಆಲ್ರೆಡಿ ಇವಾಗ ಪ್ರಿಪ್ರೇಟ್ರಿ ಎಕ್ಸಾಮ್ ಒಂದು ಬರೆದಿದ್ದೀರಾ, ಟೈಮ್ ಕವರ್ ಮಾಡ್ಕೊಳ್ಳಿ ಆಲ್ಮೋಸ್ಟ್. ಇನ್ನು ರೋಮನ್ ಅಂಕೆ 6ರಲ್ಲಿ 4 ಮಾರ್ಕ್ಸಿನ 2 ಕ್ವಶನ್ ಇರ್ತವೆ. ಈ ಕ್ವಶನ್ಗೆ ಚಾಯ್ಸ್ ಕೂಡ ಇರ್ತವೆ. ನಮಗೆ ಒಂದು ಕ್ವಶನ್ ಆನ್ಸರ್ ಗೊತ್ತಿಲ್ಲ ಅಂದರೆ ಇನ್ನೊಂದು ಕ್ವಶನ್ಗೆ ಆನ್ಸರ್ ಮಾಡ್ಬೋದು. 4 ಮಾರ್ಕ್ಸಿನ ಕ್ವಶನ್ಗೆ ಒಂದು 10 ಲೈನಲ್ಲಿ ಆನ್ಸರ್ ಮಾಡಿದರೆ ಸಾಕು. 4 ಮಾರ್ಕ್ಸಲ್ಲಿ ಪದ್ಯ ಇರುತ್ತೆ ಚಾಯ್ಸಿಗೆ. ಸೊ ಎಲ್ಲರೂ ಇದನ್ನೇ ಅಟೆಂಡ್ ಮಾಡಿದರೆ ಬೆಸ್ಟು. ಯಾಕಂದರೆ 4 ಮಾರ್ಕ್ಸಿನ 4 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ ಹಾಗೂ ಟೈಮ್ ಕೂಡ ಸೇವ್ ಆಗುತ್ತೆ. ಇನ್ನು ರೋಮನ್ ಅಂಕೆ 7ರಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. ಪ್ಯಾಸೇಜಲ್ಲಿರೋ ಕ್ವಶನ್ನೇ ಕೆಳಗಡೆ ಇರ್ತವೆ. ಎಲ್ಲರೂ ಆ ಪ್ಯಾಕೇಜ್ನ ಸರಿಯಾಗಿ ಓದ್ಕೊಂಡ್ರೆ ಆರಾಮಾಗಿ ಆನ್ಸರ್ ಮಾಡ್ಬೋದು. 4 ಮಾರ್ಕ್ಸಿಗೆ 4 ಮಾರ್ಕ್ಸ್ ಖಂಡಿತ ಬರ್ತವೆ. 4 ಮಾರ್ಕ್ಸಿಗೆ 4 ಮಾರ್ಕ್ಸ್ ತೊಗೊಂಡ್ರೆ ಸ್ಕೋರ್ ಆರಾಮಾಗಿ ಮಾಡ್ಬೋದು. ಇನ್ನು ರೋಮನ್ ಅಂಕೆ 8ರಲ್ಲಿ 4 ಮಾರ್ಕ್ಸಿಗೆ ಒಂದು ಕ್ವಶನ್ ಇರುತ್ತೆ. ಈ ಕ್ವಶನ್ಗೆ ಆಪ್ಷನ್ ಕೂಡ ಇರುತ್ತೆ. ಇಲ್ಲಿ ಈಸಿಯಾಗಿ ಸ್ಕೋರ್ ಮಾಡೋಕ್ಕೆ ಬೆಸ್ಟ್ ಇದು. ಈ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಅಟೆಂಡ್ ಮಾಡಿ ಒಂದು 10-15 ಲೈನ್ ಆ ಕ್ವಶನ್ ಬಗ್ಗೆ ನಿಮ್ಗೇನು ಗೊತ್ತಿದೆಯೋ ಅದನ್ನು ಬರೀರಿ. ಇನ್ನು ರೋಮನ್ ಅಂಕೆ 9ರಲ್ಲಿ 5 ಮಾರ್ಕ್ಸಿಗೆ ಒಂದು ಲೆಟರ್ ರೈಟಿಂಗ್ ಇರುತ್ತೆ. ಈ ಲೆಟರ್ನ ಆಲ್ಮೋಸ್ಟ್ ಆಲ್ ಒಂದೇ ಪೇಜಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಆ ಪೇಜಲ್ಲಿ ಅರ್ಧ ಈ ಪೇಜಲ್ಲಿ ಅರ್ಧ ಬರೆದ್ರೆ ಕರೆಕ್ಟಾಗಿ ಪ್ಯಾಟ್ರನ್ ಗೊತ್ತಾಗಲ್ಲ. ಇದರಲ್ಲಿ ಚಾಯ್ಸ್ ಇರ್ತವೆ. ನಿಮಗೆ ಯಾವ ಲೆಟರ್ ರೈಟಿಂಗ್ ತುಂಬ ಈಸಿ ಅನಿಸುತ್ತೋ ಸೊ ಅದನ್ನು ಚಾಯ್ಸ್ ಮಾಡಿಕೊಂಡು ಬರೀರಿ. ಈ ವಿಡಿಯೋ ನೋಡ್ತಾ ಇರೋ ಎಲ್ಲ SLC ಮಕ್ಕಳಿಗೂ ಆಲ್ ದ ಬೆಸ್ಟ್. ಇದೇ ಥರ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.